ಯಶವಂತಪುರದಲ್ಲಿರುವ ಗೋವರ್ಧನ ಥಿಯೇಟರ್ನಲ್ಲಿ ಕನ್ನಡ ಸಿನಿಮಾ ಕಲ್ಟ್ ಇಂದು 6ನೇ ದಿನಕ್ಕೂ ಭರ್ಜರಿ ಪ್ರದರ್ಶನ ಕಾಣುತ್ತಿದೆ. ಚಿತ್ರದ ನಿರಂತರ ಯಶಸ್ಸನ್ನು ಬಿಝೆಡ್ ಲಯನ್ಸ್ ಗ್ರೂಪ್ ಅದ್ದೂರಿಯಾಗಿ ಸಂಭ್ರಮಿಸಿತು. ಈ ವಿಶೇಷ ಸಂದರ್ಭದಂದು ಥಿಯೇಟರ್ ಆವರಣದಲ್ಲಿ ಹೂವಿನ ಮಳೆ ಸುರಿಸಿ, ಪಟಾಕಿ ಸಿಡಿಸಿ ಅಭಿಮಾನಿಗಳು ಹಾಗೂ ಪ್ರೇಕ್ಷಕರನ್ನು ಸ್ವಾಗತಿಸಲಾಯಿತು. ಈ ಸಂಭ್ರಮದಲ್ಲಿ ಚಿತ್ರದ ನಾಯಕ ನಟ ಝೈದ್ ಖಾನ್ ಸ್ವತಃ ಭಾಗವಹಿಸಿದ್ದು, ಥಿಯೇಟರ್ ಸುತ್ತಮುತ್ತ ಹಬ್ಬದ ವಾತಾವರಣ ನಿರ್ಮಾಣವಾಯಿತು. ನಟ ಝೈದ್ ಖಾನ್ ಅವರು ಮೊದಲಿಗೆ ಗೋವರ್ಧನ ಥಿಯೇಟರ್ನಲ್ಲಿ ಚಿತ್ರದ ಆರಂಭಿಕ ಗೀತೆಯನ್ನು ಪ್ರೇಕ್ಷಕರ ಜೊತೆ ವೀಕ್ಷಿಸಿದರು. ಅನಂತರ ಅವರು ಮತ್ತೊಂದು ಥಿಯೇಟರ್ ಹಾಲ್ಗೆ ತೆರಳಿ ಪ್ರೇಕ್ಷಕರ ಜೊತೆಗೆ ಸಂಪೂರ್ಣ ಸಿನಿಮಾವನ್ನು ವೀಕ್ಷಿಸಿದರು. 6ನೇ ದಿನವೂ ಥಿಯೇಟರ್ ಪೂರ್ಣ ಹೌಸ್ಫುಲ್ ಆಗಿದ್ದು, ಕಲ್ಟ್ ಸಿನಿಮಾಗೆ ಪ್ರೇಕ್ಷಕರಿಂದ ದೊರಕುತ್ತಿರುವ ಅಪಾರ ಬೆಂಬಲವನ್ನು ಇದು ಸ್ಪಷ್ಟಪಡಿಸುತ್ತದೆ. ಈ ವೇಳೆ ಮಾತನಾಡಿದ ನಟ ಝೈದ್ ಖಾನ್ ಅವರು, ಪ್ರೇಕ್ಷಕರ ಜೊತೆ ಕೂತು ಸಿನಿಮಾ ನೋಡುವುದು ನನಗೆ ಅಪಾರ ಸಂತೋಷ ನೀಡುತ್ತದೆ. ನಿಮ್ಮೆಲ್ಲರ ಪ್ರೀತಿ ಮತ್ತು ಬೆಂಬಲ ನನಗೆ ಇನ್ನಷ್ಟು ಶ್ರಮಿಸುವ ಪ್ರೇರಣೆಯನ್ನು ನೀಡುತ್ತದೆ. ಎಲ್ಲರೂ ಕಲ್ಟ್ ಸಿನಿಮಾ ತಪ್ಪದೇ ವೀಕ್ಷಿಸಿ ಎಂದು ಮನವಿ ಮಾಡಿದರು. ಝೈದ್ ಖಾನ್ ಅವರ ಆಗಮನದಿಂದ ಅಭಿಮಾನಿಗಳಲ್ಲಿ ಅಪಾರ ಉತ್ಸಾಹ ಕಂಡುಬಂದಿತು. ಅನೇಕ ಅಭಿಮಾನಿಗಳು ಅವರೊಂದಿಗೆ ಫೋಟೋ ತೆಗೆದುಕೊಂಡು ಸಿನಿಮಾದ ಯಶಸ್ಸಿಗೆ ಶುಭ ಹಾರೈಸಿದರು. ಬಿಝೆಡ್ ಲಯನ್ಸ್ ಗ್ರೂಪ್ ಸದಸ್ಯರು ಮಾತನಾಡಿ, ಕಲ್ಟ್ ಸಿನಿಮಾಗೆ ಸಿಗುತ್ತಿರುವ ನಿರಂತರ ಪ್ರೇಕ್ಷಕರ ಮೆಚ್ಚುಗೆ ಇದು ಒಂದು ಯಶಸ್ವಿ ಸಿನಿಮಾ ಎಂಬುದನ್ನು ಸಾಬೀತುಪಡಿಸುತ್ತದೆ ಎಂದರು. ಒಟ್ಟಿನಲ್ಲಿ ಗೋವರ್ಧನ ಥಿಯೇಟರ್ನಲ್ಲಿ 6ನೇ ದಿನವೂ ಹೌಸ್ಫುಲ್ ಪ್ರದರ್ಶನ, ಅಭಿಮಾನಿಗಳ ಉತ್ಸಾಹ ಮತ್ತು ನಟ ಝೈದ್ ಖಾನ್ ಅವರ ಉಪಸ್ಥಿತಿ ಕಲ್ಟ್ ಸಿನಿಮಾದ ಸಂಭ್ರಮವನ್ನು ಇನ್ನಷ್ಟು ವಿಶೇಷವಾಗಿಸಿತು. ಮೊದಲನೇದಾಗಿ ದೇವರ ಆಶೀರ್ವಾದ, ಆಮೇಲೆ ಇಲ್ಲಿ ಕರ್ನಾಟಕ ಜನತೆ ನನ್ನ ನಂಬಿ ಸಿನಿಮಾನ ಗೆಲುವು ಮಾಡ್ತಿದ್ದಾರೆ, ಯಶಸ್ವಿ ಮಾಡ್ತಿದ್ದಾರೆ. ಸೊ ಯಾವತ್ತಿಗೂ ಕರ್ನಾಟಕ ಜನತೆಗೆ ನನ್ನ ಚಿರಋಣಿ. ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಮಾಸ್ ಥಿಯೇಟರ್ ಇದು, ಅನ್ಕೊಂಡಿರಲಿಲ್ಲ ಇಲ್ಲಿ ಹೌಸ್ಫುಲ್ ಆಗುತ್ತೆ ಅಂತ ಹೇಳಿ. ನಮ್ಮ ಅಭಿಮಾನಿಗಳು ಎಲ್ಲರೂ ನನಗೆ ಫೋನ್ ಮಾಡಿಲ್ಲ, ಸರ್ ನೀವು ಬರ್ಲೇಬೇಕು, ನಮ್ಗೆ ಅದೆಲ್ಲ ಗೊತ್ತಿಲ್ಲ, ನೀವು ಬರ್ಲೇಬೇಕು ಅಂತ ತುಂಬಾ ಇದ್ ಮಾಡಿದ್ರು. ಸರಿ ಆಯ್ತು, ನಿಮ್ಗೋಸ್ಕರ ನಾನು ಬಂದೇ ಬರ್ತೀನಿ ಅಂತ ಹೇಳಿ. ಸೊ ಇದು ಬಂದೆ ತುಂಬಾ ಖುಷಿ ಇಲ್ಲ. ಯಾರೆಲ್ಲ ಸಿನಿಮಾ ನೋಡಿಲ್ಲ ದಯವಿಟ್ಟು ಥಿಯೇಟರ್ಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ ಯಶಸ್ವಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಸರ್ ಇವತ್ತು ಝೈದ್ ಖಾನ್ ಹೀರೋ ಬಂದಿರೋದು ಒಂದು ಖುಷಿ. ಇನ್ನೊಂದು ಅಭಿಮಾನಿಗಳು ದಿನ 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 ಹೆಚ್ಚಿಗೆ ಆಯ್ತಾ ಇದ್ದಾರೆ ಹೊರತು ಕಮ್ಮಿ ಆಯ್ತಾ ಇಲ್ಲ. ಫಿಲಮ್ ಬಂದು ಇವಾಗ 1 ವಾರ ಆಯಿತು. ದಿನಕ್ಕೆ ನಮ್ಮ ಅಭಿಮಾನಿಗಳು ಕ್ರೇಜ್ ಆಯ್ತಾ ಇದ್ದಾರೆ. ಯಂಗ್ ಸ್ಟಾರ್ ಅನ್ನೋದು ಒಂದು ಹೀರೋ ಕಮ್ಮಿ ಆಗಿತ್ತು ಕನ್ನಡ ಫಿಲಮಲ್ಲಿ. ಸೊ ಲಾಸ್ಟ್ ಟೈಮ್ ನಾನು ಹೇಳಿದ್ದೆ, ಒಬ್ಬ ಪುನೀತ್ನ ನಾವು ಕಳ್ಕೊಬಿಟ್ಟಿದ್ದೀವಿ ಅಂತ. ಆ ಚಿಂತೆನ ಇವಾಗ ಕಂಪ್ಲೀಟ್ ಮರೆಸ್ಬಿಟ್ಟಿದ್ದಾರೆ ಝೈದ್ ಖಾನ್ ಅವರು. ಏನು ಅವ್ರ ಆ್ಯಕ್ಟಿಂಗ್ ಏನು, ಅವ್ರ ಡ್ಯಾನ್ಸ್ ಏನು, ಅವ್ರ ಸ್ಟ್ರೆಂತ್ ಏನು, ಎಲ್ಲ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ಸೊ ಈಗಿನ ಜನ್ರೇಷನ್ಗೆ ಏನೇನು ಬೇಕೋ ಅದೇ ರೀತಿ ಫಿಲಮ್ ತೆಗೆದಿದ್ದಾರೆ. ಸೊ ನೋಡಿ, ಇನ್ನೂ 1 ವಾರ ಆಗಿದ್ರು ಇನ್ನೂ ಹೌಸ್ಫುಲ್ ಫಿಲಮ್ ನಡೀತಾನೆ ಇದೆ. ಯಾವುದೇ ರೀತಿಯೂ ಜನ ಕಮ್ಮಿನೇ ಆಯ್ತಾ ಇಲ್ಲ. ಸೊ ಆದ್ದರಿಂದ ಈ ಕನ್ನಡ ಫಿಲಮ್ನ ಚೆನ್ನಾಗಿ ಬೆಳೆಸಬೇಕು, ಚೆನ್ನಾಗಿ ಉಳಿಸ್ಬೇಕು. ಇಂಥ ಒಂದು ಹೀರೋಗೆ ನಾವು ಮಾನ್ಯತೆ ತೋರಿಸ್ಬೇಕನ್ನೋದು ನಮ್ಮ ಒಂದು ಅಭಿಪ್ರಾಯ. ಫಿಲಮ್ಮು ತುಂಬ ಚೆನ್ನಾಗಿದೆ, ಒಳ್ಳೆ ಸಾಂಗ್ಸ್ ಇದೆ, ಒಳ್ಳೆ ಡ್ಯಾನ್ಸ್ ಇದೆ. ಏನು ಇದರಲ್ಲಿ ಯಾವುದು ಒಂದು ಹೇಳ್ಕೊಳ್ಳೋ ಅಂಥದ್ದು ಯಾವುದೂ ಇಲ್ಲ, ಎಲ್ಲ ಚೆನ್ನಾಗಿದೆ ಫಿಲಮ್. ಕೊರಿಯೋಗ್ರಾಫರಿಂದ ಹಿಡಿದು ಪ್ರತಿಯೊಂದೂ ನೀವು ಇದರಲ್ಲಿ ಫಿಲಮಲ್ಲಿ ಯಾವುದೇ ರೀತಿಯೂ ನಾವು ಇದು ಮಾಡೋಂಗೇ ಇಲ್ಲ. ಝೈದ್ ಖಾನ್ ಅವರ ಆ್ಯಕ್ಟಿಂಗ್ ಇನ್ನೂ ಚೆನ್ನಾಗಿ ಎತ್ತರವಾಗಿ ಬೆಳೀಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಏನು ಚಾಕ್ಲೇಟ್ ಹೀರೋ ಥಿಯೇಟ್ರಿಗೆ ಬಂದು ಜನ ನೋಡಿದೆ. ಎಲ್ಲರೂ ಎಲ್ಲ ಅಭಿಮಾನಿಗಳಿಗೆ ನಾವೊಂದು ರಿಕ್ವೆಸ್ಟ್, ಎಲ್ಲ ಬಂದು ಥಿಯೇಟ್ರಿಗೆ ಜನ ನೋಡಿ ಈ ಒಂದು ಹೀರೋಗೆ ಒಂದು ಸಂದೇಶ ತಿಳಿಸ್ಬೇಕನ್ನೋದು ನಮ್ಮ ಒಂದು ಆಸೆ. ರಚಿತಾರಾಮು ಮಲೈಕಾ ಮಾಡಿರೋ ಮೂವಿ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ ಫಸ್ಟ್ ಸಾಂಗ್ ಅಂತೂ ತುಂಬ ಚೆನ್ನಾಗಿದೆ. ಆ ಲವ್ ಫೀಲಿಂಗ್ ಸಾಂಗು ಅದ್ರ ಬಗ್ಗೆ ತುಂಬ ಚೆನ್ನಾಗಿದೆ. ಫುಲ್ ಫ್ಯಾಮಿಲಿ ಕೂಡ ನೋಡುವಂಥ ಮೂವಿ ಆಗಿದೆ. ದಯವಿಟ್ಟು ಎಲ್ಲರೂ ಬನ್ನಿ ನೋಡಿ. ನಾನು ನೋಡಿದ್ದೀನಿ, ತುಂಬ ಚೆನ್ನಾಗಿದೆ. ಝೈದ್ ಖಾನ್ ಅವರು ಯೂತ್ಸಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಇನ್ನೂ 100 ಡೇಸ್ ಓಡಲಿ ಅಂತ ನಾವು ಆಸೆ ಪಡ್ತಾ ಇದ್ದೀವಿ. ಅವರು ಇನ್ನೂ ಕನ್ನಡ ಜನತೆಗೆ ಇನ್ನೂ ಒಳ್ಳೊಳ್ಳೆ ಮೂವೀಸ್ ಕೊಟ್ಟು ಇನ್ನೂ ಅವರು ತುಂಬ ಮುಂದೆ ಬೆಳಿಬೇಕು ಅಂತ ನಾವೆಲ್ಲ ಆಶೀರ್ವಾದ ಮಾಡ್ತೀವಿ. ಇವತ್ತಿನ ಕ್ರೌಡ್ ನೋಡಿದ್ರೆ ನಿಮಗೇನು ಅನಿಸುತ್ತೆ? ಅವ್ರ ಫಿಲಮ್ಮು ಇಷ್ಟು ದಿನ ಆದರೂ ಎಷ್ಟು ಜನ ಬಂದು ಸೇರ್ತಾ ಇದ್ದಾರೆ. ಇವತ್ತು ಫುಲ್ ಹೌಸ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ. ಯೂತ್ಸಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ.
ಒಂದು ಹುಡುಗಿ ಹಿಂದೆ ಜೀವನ ಹಾಳು ಮಾಡ್ಕೋಬಾರ್ದು, ತಂದೆ ತಾಯಿನ ಕಡೆಗಣಿಸ್ಬಾರ್ದು. ಅವ್ರು ಕಷ್ಟಪಟ್ಟು ದುಡ್ದಿರ್ತಾರೆ, ದುಡ್ದು ನಿಮಗೆ ಓದಿಸ್ತಾ ಇರ್ತಾರೆ, ಅವ್ರನ್ನ ನೀವು ಕಡೆಗಣಿಸಿ ಯಾರೋ ಹಿಂದೆ ಹೋಗಿ ತನ್ನ ಜೀವನ ಹಾಳು ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಯೂತ್ಸ್ಗಳಿಗೆ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಜೈಸ್ ಖಾನ್ ಅವರು ಇನ್ನೂ ತುಂಬ ಬೆಳಿಬೇಕು ಅಂತ ನಮ್ಮೆಲ್ಲರ ಆಸೆ. ನಮಸ್ಕಾರ. ಇವತ್ತು ನಾವು ಗೋವರ್ಧನ್ ಸಿನಿಮಾಸಲ್ಲಿ ಇದ್ದೀವಿ, ಯಶವಂತಪುರಲ್ಲಿ. ಒಂದು ರೀತಿ ಹಬ್ಬದ ವಾತಾವರಣ ಮೂಡ್ತಾ ಇದೆ, ಯಾಕಂದರೆ ಕಲ್ಟ್ ಸಿನಿಮಾ ರಿಲೀಸ್ ಆಗಿರೋದಕ್ಕೆ ಆಲ್ಮೋಸ್ಟ್ 1 ವೀಕ್ ಆಗ್ತಾ ಬಂತು. ಜನ ಹೌಸ್ಫುಲ್ ಆಗಿ ಬರ್ತಿದ್ದಾರೆ. ಜಾಹಿದ್ ಖಾನ್ ಎಲ್ಲರೂ ಕೂಡ ಮಾಧವ ಮಾಧವ ಅಂತ ಅವ್ರ ಕ್ಯಾರೆಕ್ಟ್ರಿಗೆ ಎಲ್ಲರೂ ಫಿದಾ ಆಗಿಬಿಟ್ಟಿದ್ದಾರೆ. ಎಸ್ಪೆಷಲಿ ಈ ಗೋವರ್ಧನ್ ಥಿಯೇಟ್ರನ್ನ ಕಲ್ಟ್ ಸಿನಿಮಾಗೆ ಜನ ಬರೋ ಥರ ಮಾಡ್ತಿರೋದು ನಮ್ಮ ಸಾದಿಕ್ ಅವರು. ನಾನು ಯಾವಾಗಲೂ ನೋಡ್ಕೊಂಡು ಬಂದಿದ್ದೀನಿ, ಜಮೀರ್ ಅಹಮದ್ ಸರ್ ಜೊತೆಗೆ ಇವ್ರು ಯಾವಾಗಲೂ ರೈಟ್ ಹ್ಯಾಂಡ್ ಥರ ಇದ್ದಾರೆ. ಕಲ್ಟ್ ಸಿನಿಮಾ ನೋಡೋಕ್ಕೆ ಬನ್ನಿ ಅಂತ ಕರೆದಿದ್ರು. ನಿಜವಾಗ್ಲೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಅನಿಲ್ ಕುಮಾರ್ ಅವ್ರ ನಿರ್ದೇಶನ, ಜೊತೆಗೆ ಗೀತಾ ಆ್ಯಂಡ್ ಇತಿಯಾಗಿ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಹಾಗೆ ಮಲೈಕಾ ವಸುಪಾಲ್ ಅವರು ಆ್ಯಕ್ಟ್ ಮಾಡಿದ್ದಾರೆ. ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ ಬಗ್ಗೆ ಹೇಳೋದೇ ಬೇಡ, ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಯಂಗ್ ಜನ್ರೇಷನ್ಗೆ ಈ ಸಿನಿಮಾ ತುಂಬಾ ಆ್ಯಪ್ಟ್ ಅನಿಸುತ್ತೆ, ಯಾಕಂದರೆ ಇವತ್ತಿನ ರಿಲೇಷನ್ಶಿಪ್ ಸ್ಟೇಟಸ್ ಎಲ್ಲ ನೀವು ನೋಡಿರ್ತೀರಿ. ನಮ್ಮ ಮ್ಯಾಡಿ ಮಾಧವ ಜಾಹಿದ್ ಖಾನ್ ಅವರು ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೊರಗಡೆ ಎಲ್ಲ ನಾನು ರಿವ್ಯೂಸ್ ನೋಡ್ತಾ ಇದ್ದೆ, ಅದರಲ್ಲಿ ತುಂಬಾ ಸ್ಪೆಸಿಫಿಕ್ ಆಗಿ ಒಂದು ಪಾಯಿಂಟ್ ಹೇಳಿದ್ದಾರೆ, ಜಾಹಿದ್ ಖಾನ್ ಅವ್ರಿಗಿರುವಂತಹ ಕನ್ನಡ ಪ್ರೇಮ ಅಂತ. ಎಷ್ಟು ಅದ್ಭುತವಾಗಿ ಅವರು ನಟಿಸಿದ್ದಾರೆ, ಜೊತೆಗೆ ಈ ಸಿನಿಮಾ ಮೇಲೆ ಹಾರ್ಟ್ ಆ್ಯಂಡ್ ಸೋಲ್ ಇಟ್ಟು ಅಭಿನಯಿಸಿದ್ದಾರೆ. ದಯವಿಟ್ಟು ಕನ್ನಡಿಗರು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಬೇಕು. ಇಂತಹ ಒಳ್ಳೆ ಸಿನಿಮಾ ನಾನು ಇತ್ತೀಚೆಗೆ ನೋಡಿದೆ, ತುಂಬಾ ಅದ್ಭುತವಾಗಿ ಕಲೆಕ್ಷನ್ ಕೂಡ ಮಾಡ್ತಾ ಇದೆ, ಎಲ್ಲ ಸೆಂಟ್ರಲ್ಲೂ ಕೂಡ ಚೆನ್ನಾಗಿ ಓಡ್ತಾ ಇದೆ. ನೀವು ಕನ್ನಡಿಗರು ಈ ರೀತಿಯ ಹೊಸ ಪ್ರತಿಭೆ, ಈಗ ಆಲ್ರೆಡಿ ನಾವು ಬನಾರಸ್ ಸಿನಿಮಾ ನೋಡಿದ್ವಿ ಜಾಹಿದ್ ಅವ್ರದ್ದು, ಇದು ಎರಡನೇ ಸಿನಿಮಾ ಆದರೂ ಕೂಡ ಇವರು ಕನ್ನಡ ಚಿತ್ರರಂಗಕ್ಕೆ ಹೊಸಬ್ರು ಅಂತ ಅನ್ನಿಸ್ತಾ ಇಲ್ಲ. ವೆರಿ ಪರ್ಫೆಕ್ಟ್ ಆ್ಯಕ್ಟಿಂಗ್. ನೀವೆಲ್ಲರೂ ಈ ಸಿನಿಮಾನ ಬಂದು ನೋಡಿ ಪ್ರೋತ್ಸಾಹ ಮಾಡಿದ್ರೆ ಮತ್ತಷ್ಟು ದಿನಗಳ ಕಾಲ ಈ ಸಿನಿಮಾ ಥಿಯೇಟ್ರಲ್ಲಿ ಹೋಗುತ್ತೆ. ಆಲ್ ದ ವೆರಿ ಬೆಸ್ಟ್ ಟು ಕಲ್ಟ್ ಟೀಮ್. ಸಾದಿಕ್ ಸರ್, ನಿಮಗೂ ಆಲ್ ದ ವೆರಿ ಬೆಸ್ಟ್, ನಿಮ್ಮ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ತುಂಬ ಚೆನ್ನಾಗಿ ಸಿನಿಮಾನ ಪ್ರಮೋಟ್ ಮಾಡಿ ಜನರಿಗೆ ತಲುಪಿಸಿದ್ದೀರಾ. ಆ್ಯಂಡ್ ನಮ್ಮ ರಿಹಾನಾ ಮೇಡಮ್ ಕೂಡ ಇದ್ದಾರೆ ಇಲ್ಲಿ, ಅವ್ರ ಇಡೀ ತಂಡಕ್ಕೂ ಕೂಡ ಆಲ್ ದ ವೆರಿ ಬೆಸ್ಟ್. ಕಲ್ಟ್ನ ಯಾಸ್ಮಿನ್ ಕೂಡ ಇದ್ದಾರೆ. ಕಲ್ಟ್ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ. ಆ್ಯಂಡ್ ಗೋವಿಂದಣ್ಣ ಸರ್ ಕೂಡ ಎಲ್ಲ ಜನ ಬಂದಾಗ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಾಯಿದ್ರು. ಮೋಸ್ಟ್ಲಿ ಇಲ್ಲಿ ಕ್ರೌಡ್ ನೋಡಿದ್ರೆ ಗೊತ್ತಾಗುತ್ತೆ, ನಮ್ಮ ವಿಜುವಲ್ ತೋರಿಸ್ತಾರೆ ಎಷ್ಟು ಅದ್ಭುತವಾಗಿ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಅಂತ. ಪ್ಲೀಸ್ ವಾಚ್ ಕಲ್ಟ್ ಅಟ್ ಥಿಯೇಟರ್ಸ್ ಓನ್ಲಿ.